ಮಾಹಿತಿ ಈಗ ಲಭ್ಯವಾಗ್ತಾ ಇದೆ. ಬಳ್ಳಾರಿಯಿಂದ ಬಸ್ನಲ್ಲಿ ಹುಬ್ಬಳ್ಳಿಗೆ ಬಂದಿರುವ ಬಗ್ಗೆ ಸುಳಿವು ಸಿಕ್ಕಿರುವಂತ ಹಿನ್ನೆಲೆಯಲ್ಲಿ ಆತ ಹುಬ್ಬಳ್ಳಿಯಿಂದ ಟ್ರೈನ್ ಮೂಲಕ ಕಲಬುರಗಿಗೆ ಪ್ರಯಾಣವನ್ನ ಮಾಡಿರಬಹುದು ಅನ್ನುವ ಸುಳಿವು ಸಿಕ್ಕಂತ ಹಿನ್ನೆಲೆಯಲ್ಲಿ ಎನ್ಐಎ ಅಧಿಕಾರಿಗಳು ತಲಾಶ್ ನಡೆಸ್ತಾ ಇದ್ದಾರೆ. ಕಲಬುರಗಿಯಲ್ಲಿ ರೈಲ್ವೆ ನಿಲ್ದಾಣದಲ್ಲಿ ಅಧಿಕಾರಿಗಳ ತಂಡದಿಂದ ಪರಿಶೀಲನೆ ನಡೀತಾ ಇದೆ. ನೋಡಿ, ಬಳ್ಳಾರಿಯಿಂದ ಬಸ್ನ ಮೂಲಕ ಹುಬ್ಬಳ್ಳಿಗೆ ಬಂದಿರುವಂತಹ ಬಾಂಬರ್ ಹುಬ್ಬಳ್ಳಿಯಿಂದ ಟ್ರೈನ್ ಮೂಲಕ ಕಲಬುರಗಿಗೆ ಪ್ರಯಾಣವನ್ನ ಬೆಳೆಸಿದ್ದಾನೆ ಅಂತ ಹೇಳಲಾಗ್ತಾ ಇದೆ. ಹಾಗಾಗಿ ರೈಲ್ವೆ ನಿಲ್ದಾಣದಲ್ಲಿ ಅಧಿಕಾರಿಗಳ ತಂಡದಿಂದ ಪರಿಶೀಲನೆ ಈಗ ಮುಂದುವರೆದಿದೆ. RPF ಠಾಣೆಯಲ್ಲಿರುವಂತಹ CCTV ದೃಶ್ಯಾವಳಿಗಳನ್ನ ಎನ್ಐಎ ತನಿಖಾ ತಂಡ ಪರಿಶೀಲನೆಯನ್ನ ಮಾಡ್ತಾ ಇದೆ. ಹಳೆ ಜೇವರ್ಗಿ ರಸ್ತೆಯಲ್ಲಿರುವಂತಹ ಲಾಡ್ಜ್ಗಳಲ್ಲೂ ಕೂಡ ಈಗ ಎನ್ಐಎ ಪರಿಶೀಲನೆಯನ್ನ ಮಾಡ್ತಿದ್ದಾರೆ. ನೋಡಿ, ಎಲ್ಲಿಂದ ಎಲ್ಲೆಲ್ಲಿಗೆ ಆತ ಸಂಚಾರವನ್ನ ಮಾಡಿದ್ದಾನೆ ಅಂತೇಳಿ. ಮೊದಲಿಗೆ ಬೆಂಗಳೂರಿಂದ ತುಮಕೂರು, ತುಮಕೂರಿಂದ ಬಳ್ಳಾರಿ, ಬಳ್ಳಾರಿಯಿಂದ ಹುಬ್ಬಳ್ಳಿ, ಹುಬ್ಬಳ್ಳಿಯಿಂದ ಕಲಬುರಗಿ. ನೋಡಿ, ಈ ಮಾರ್ಗವಾಗಿ ಆತ ಪ್ರಯಾಣವನ್ನ ಬೆಳೆಸಿದ್ದಾನೆ ಅಂತ ಒಂದು ಮಹತ್ವದ ಸುಳಿವು ಸಿಕ್ಕಿರುವಂತ ಹಿನ್ನೆಲೆಯಲ್ಲಿ ಎನ್ಐಎ ತನಿಖಾ ತಂಡ ಆತನ ಬೆನ್ನು ಬಿದ್ದಿದೆ. ಆತ ಎಲ್ಲೆಲ್ಲಿ ಹೋಗಿದ್ದಾನೆ ಆ ಹೆಜ್ಜೆ ಗುರುತುಗಳನ್ನು ಪತ್ತೆ ಹಚ್ಚಿಕೊಂಡು ಆತನನ್ನ ಹುಡುಕಾಟಕ್ಕೆ ಮುಂದಾಗ್ತಿದ್ದಾರೆ ಎನ್ಐಎ ಅಧಿಕಾರಿಗಳು. ಮಹತ್ವದ ಸುಳಿವು ಸಿಗ್ತಾ ಇದೆ, ಹೆಜ್ಜೆ ಹೆಜ್ಜೆಗೂ ಮಹತ್ವದ ಸುಳಿವುಗಳು ಸಿಗ್ತಾ ಇದೆ. ಆಟೋ ಚಾಲಕನಿಂದ ಮಾಹಿತಿ, CCTV ಆಧರಿಸಿ ಮಾಹಿತಿಯನ್ನ ಕಲೆ ಹಾಕುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಈಗ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಕಲಬುರಗಿ ಪ್ರತಿನಿಧಿ ಓಂ ಪ್ರಕಾಶ್ ಲೈವ್ ನಲ್ಲಿ ಜಾಯ್ನ್ ಆಗಿದ್ದಾರೆ. ಓಂ ಪ್ರಕಾಶ್, ಕಲಬುರಗಿಯಲ್ಲಿ ಪರಿಶೀಲನೆ ಹೇಗೆ ನಡೀತಾ ಇದೆ, ತಲಾಶ್ ಹೇಗೆ ನಡೀತಾ ಇದೆ? ಓಂ ಪ್ರಕಾಶ್. ನಾಗೇಂದ್ರ ಬಾಬು, ರಾಮೇಶ್ವರಂ ಕಫೆ ಬಾಂಬ್ ಬ್ಲಾಸ್ಟ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎನ್ಐಎ ಅಧಿಕಾರಿಗಳ ತಂಡ ಇದೀಗ ಆತನ ಬಾಂಬರ್ನ ಹೆಜ್ಜೆ ಗುರುತನ್ನು ಹಿಡಿದುಕೊಂಡು ಕಲಬುರಗಿಗೆ ಬಂದಿರುವಂಥದ್ದು. ಬೆಂಗಳೂರು ಟು ಕಲಬುರಗಿ ಇದೀಗ ಈ ಒಂದು ಬಾಂಬ್ ಪ್ರಕರಣವನ್ನು ಲಿಂಕ್ ತೆಗೆದುಕೊಂಡಿರುವಂಥದ್ದು. ಭಾಳ ಪ್ರಮುಖವಾಗಿ ಆತ ನಿನ್ನೆ ಮೊನ್ನೆವರೆಗೂ ಕೂಡ ಬಳ್ಳಾರಿಯಲ್ಲಿ ಇದ್ದಾನೆ, ಅಂದರೆ ಬಸ್ ಮುಖಾಂತರ ಬಳ್ಳಾರಿವರೆಗೆ ಬಂದಿದ್ದಾನೆ ಅನ್ನುವಂಥ CCTV ಮಾಹಿತಿ ಆಧಾರ ಮೇಲೆಗೆ ಬಳ್ಳಾರಿಯಲ್ಲಿ ಏನು ಸಂಪೂರ್ಣವಾಗಿ ತನಿಖೆ ನಡೆಸಿರುವಂಥ ಎನ್ಐಎ ಅಧಿಕಾರಿಗಳಿಗೆ ಆತ ಬಳ್ಳಾರಿಯಿಂದ ಬಸ್ ಮುಖಾಂತರ ಹುಬ್ಬಳ್ಳಿಗೆ ತೆರಳಿ ಹುಬ್ಬಳ್ಳಿಯಿಂದ ಟ್ರೈನ್ ಮುಖಾಂತರ ಕಲಬುರಗಿಗೆ ಬಂದಿದ್ದಾನೆ ಅನ್ನುವಂಥ ಮಾಹಿತಿಯನ್ನು ಪಡೆದಿರುವಂಥ ಎನ್ಐಎ ಅಧಿಕಾರಿಗಳ ತಂಡ ಇದೀಗ ಕಲಬುರಗಿ ರೈಲ್ವೆ ನಿಲ್ದಾಣಕ್ಕೆ ಬಂದಿರುವಂಥದ್ದು. ಕಲಬುರಗಿಯ ರೈಲ್ವೆ ನಿಲ್ದಾಣದಲ್ಲೇ ನಾನಿರುವಂಥದ್ದು. ಇಲ್ಲಿರುವಂಥ ರೈಲ್ವೆ ನಿಲ್ದಾಣದ ಪ್ರತಿಯೊಂದು CCTVಗಳನ್ನು ಪರಿಶೀಲನೆಯನ್ನು ನಡೆಸೋದಕ್ಕೆ ಮುಂದಾಗಿರುವಂಥದ್ದು. ಕಲಬುರಗಿ ರೈಲ್ವೆ ನಿಲ್ದಾಣದ ಅಂದರೆ ಪ್ರತಿಯೊಂದು ಯಾರೆಲ್ಲ ಬಂದು ಹೋಗಿದ್ರು ಅನ್ನೋದ್ರ ಬಗ್ಗೆ ಏನು ರೆಕಾರ್ಡ್ ಆಗಿರುವಂಥ ದೃಶ್ಯಗಳನ್ನು ಪರಿಶೀಲನೆಯನ್ನು ನಡೆಸೋದಕ್ಕೆ ಮುಂದಾಗಿರುವಂಥದ್ದು. ಟ್ರೈನ್ ಮುಖಾಂತರ ಕಲಬುರಗಿಗೆ ಬಂದು ಆತ ಇಲ್ಲಿಂದ ಎಲ್ಲಿ ಹೋದ, ಎಲ್ಲಿ ಅಡಗಿ ಕುಳಿತಿದ್ದಾನೆ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಯನ್ನು ಕಲೆ ಹಾಕೋದಕ್ಕೆ ಮುಂದಾಗಿರುವಂಥದ್ದು. ಸದ್ಯ ಇದೀಗ ಕಲಬುರಗಿ ರೈಲ್ವೆ ನಿಲ್ದಾಣದ RPF ಠಾಣೆ ಏನಿದೆ, RPF ಠಾಣೆಯಲ್ಲಿ ಈ ಒಂದು CCTVಯ ಎಲ್ಲ ರೆಕಾರ್ಡ್ ದೃಶ್ಯಗಳು ಅಲ್ಲಿ ಸಂಗ್ರಹ ಆಗ್ತಾ ಇರುವಂಥದ್ದು. ಆ ದೃಶ್ಯಗಳನ್ನು ಎನ್ಐಎ ಅಧಿಕಾರಿಗಳ ಒಂದು ತಂಡ ಪರಿಶೀಲನೆಯನ್ನು ನಡೆಸೋದಕ್ಕೆ ಮುಂದಾಗಿರುವಂಥದ್ದು. ಮತ್ತೊಂದು ಎನ್ಐಎ ಅಧಿಕಾರಿಗಳ ತಂಡ ಕಲಬುರಗಿಯ ಹಳೆ ಜೇವರ್ಗಿ ರಸ್ತೆಯಲ್ಲಿರುವಂಥ ಏನು ಲಾಡ್ಜ್ಗಳಲ್ಲಿ ಕೂಡ ಏನು ಪರಿಶೀಲನೆಯನ್ನು ನಡೆಸೋದಕ್ಕೆ ಮುಂದಾಗಿರುವಂಥದ್ದು. ಕಲಬುರಗಿಗೆ ಬಂದ ನಂತರ ಆತನ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನು ಎನ್ಐಎ ಅಧಿಕಾರಿಗಳ ತಂಡ ಕಲೆ ಹಾಕಿರುವಂಥದ್ದು. ಆ ನಿಟ್ಟಿನಲ್ಲೇ ಆತ ಎಲ್ಲೆಲ್ಲಿ ಓಡಾಡಿದ್ದಾನೆ, ಏನೇನು ಮಾಡಿದ್ದಾನೆ ಅನ್ನೋದ್ರ ಬಗ್ಗೆ ಕೂಡ ತನಿಖೆ ನಡೆಸೋದಕ್ಕೆ ಮುಂದಾಗಿರುವಂಥದ್ದು. ಒಂದು ಅಧಿಕಾರಿಗಳ ತಂಡ ಏನು CCTVಯನ್ನು ಪರಿಶೀಲನೆಯನ್ನು ನಡೆಸೋದಕ್ಕೆ ಮುಂದಾದರೆ, ಅದಾದ ಬಳಿಕ ಆತ ಕಲಬುರಗಿಗೆ ಬಂದು ಎಲ್ಲಿ ಉಳ್ಕೊಂಡಿದ್ದ, ಏನು ಮಾಡಿದ್ದ, ಆತನ ಮುಂದಿನ ಮೂವ್ಮೆಂಟ್ ಹೇಗಿತ್ತು ಅನ್ನೋದ್ರ ಬಗ್ಗೆ ಕೂಡ ತನಿಖೆಯನ್ನು ನಡೆಸೋದಕ್ಕೆ ಮುಂದಾಗಿರುವಂಥದ್ದು. ಅದರಲ್ಲೂ ಕೂಡ ದೊಡ್ಡ ದೊಡ್ಡ ಹೋಟೆಲ್ಗಳಿಗೆ ಆತ ಹೋಗಿರೋದಿಲ್ಲ, ಸಣ್ಣ ಪುಟ್ಟ ಲಾಡ್ಜ್ಗಳನ್ನು ಆಯ್ಕೆ ಮಾಡ್ಕೊಂಡಿರಬಹುದು, ಅಲ್ಲೇ ಲಾಡ್ಜ್ನಲ್ಲಿ ಉಳಿದು ಅಥವಾ ಬೇರೆ ಕಡೆ ಹೋಗಿದ್ದಾನೆ ಅನ್ನೋದ್ರ ಬಗ್ಗೆ ಕೂಡ ತನಿಖೆಯನ್ನು ನಡೆಸೋದಕ್ಕೆ ಮುಂದಾಗಿರುವಂಥದ್ದು. ಆ ನಿಟ್ಟಿನಲ್ಲಿ ಒಂದು ಎನ್ಐಎ ಅಧಿಕಾರಿಗಳ ತಂಡ ಇದೀಗ ಹಳೆ ಜೇವರ್ಗಿ ರಸ್ತೆಯಲ್ಲಿರುವಂಥ ಲಾಡ್ಜ್ಗಳನ್ನು ಕೂಡ ಪರಿಶೀಲನೆಯನ್ನು ನಡೆಸೋದಕ್ಕೆ ಮುಂದಾಗಿರುವಂಥದ್ದು. ಇದ್ರ ಜೊತೆಗೆ ಭಾಳ ಪ್ರಮುಖವಾಗಿ ಕಲಬುರಗಿಯಲ್ಲೂ ಕೂಡ ಈ ರೀತಿಯಾದಂಥ ಇಂಥದ್ದೇ ಕೆಲವೊಂದಷ್ಟು ಉಗ್ರ ಅಥವಾ ಶಂಕಿತ ಉಗ್ರರು ಇರುವಂಥ ಮಾಹಿತಿಯನ್ನು ಪಡೆದಂಥ ಎನ್ಐಎ ಅಧಿಕಾರಿಗಳು ಈ ಹಿಂದೆ ಕೂಡ ಕಲಬುರಗಿ ಮೇಲೆ ದಾಳಿ ಮಾಡಿ ಕೆಲವೊಂದಷ್ಟು ಜನರನ್ನು ಕೂಡ ವಶಕ್ಕೆ ಪಡೆದುಕೊಂಡು ಹೋಗಿದ್ದರು. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಕೂಡ ಎನ್ಐಎ ಅಧಿಕಾರಿಗಳು ಇದೀಗ ಸುದೀರ್ಘವಾದಂಥ ಏನು ವಿಚಾರಣೆಯನ್ನು ಮತ್ತು ಸಂಬಂಧಪಟ್ಟವರನ್ನು ಏನು ತನಿಖೆಗೆ ಒಳಪಡಿಸೋದಕ್ಕೆ ಮುಂದಾಗ್ತಾ ಇರುವಂಥದ್ದು, ಮಾಹಿತಿಯನ್ನು ಕೂಡ ಕಲೆ ಹಾಕೋದಕ್ಕೆ ಮುಂದಾಗಿರುವಂಥದ್ದು. ಸದ್ಯ ಏನು ಬಾಂಬರ್ ಏನಿದೆ
ಬಂದಿದ್ದಾನೆ. ಆತನ ಪತ್ತೆಗಾಗಿ ಇಳಿದಿರುವಂಥ NIA ಅಧಿಕಾರಿಗಳಿಗೆ ತಂಡ ಸಾಕಷ್ಟು ಮಾಹಿತಿಯನ್ನು ಸಿಗ್ತಾ ಇರುವಂಥದ್ದು. ಆದರೆ ಬಾಂಬರ್ ಎಲ್ಲೆಲ್ಲಿ ಮೂವ್ ಆಗಿದ್ದಾನೆ ಅನ್ನೋದ್ರ ಬಗ್ಗೆ ಕೂಡ ಇದೀಗ ಏನು ಆ ಅಧಿಕಾರಿಗಳ ತಂಡ ಹುಡುಕಾಟವನ್ನು ನಡೆಸೋದಕ್ಕೆ ಮುಂದಾಗಿರುವಂಥದ್ದು. ಸದ್ಯ ಇದೀಗ ಏನು ಆ ರೈಲ್ವೆ ಸ್ಟೇಷನ್ನ ಹೊರಭಾಗದಲ್ಲಿ ಏನಿದೆ RPF ಠಾಣೆ, ಆ ಒಂದು RPF ಠಾಣೆಯಲ್ಲಿ ಅಧಿಕಾರಿಗಳು ಬೀಡು ಬಿಟ್ಟಿರುವಂಥದ್ದು. ಅಲ್ಲೇ ಸಾಕಷ್ಟು ಜನ ಅಧಿಕಾರಿಗಳು ಪ್ರತಿಯೊಂದು CCTVಯನ್ನು ಏನು ಹಂತ ಹಂತವಾಗಿ ಎಲ್ಲ CCTVಗಳನ್ನು ಕೂಡ ಏನು ತೆಗೆದು ಆ ದೃಶ್ಯಗಳನ್ನು ಪರಿಶೀಲನೆಯನ್ನು ನಡೆಸೋದಕ್ಕೆ ಮುಂದಾಗಿರುವಂಥದ್ದು. ನಾಗೇಂದ್ರ ಬಾಬು.